ನೂತನ ಅಧ್ಯಕ್ಷರ ಈಗಾಗಲೇ ಪರಿಚಯವನ್ನು ಮಾಡಿ ಅವರು ಯಾವ ರೀತಿ ಅವರ ಅಧ್ಯಕ್ಷ ಅವಧಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬಹುದು ಎಂಬುದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದೇ ರೀತಿ ಅವರ ಒಂದು ಈ ವರ್ಷದ ಅವರಿಗೆ ನಿಮ್ಮೆಲ್ಲರಿಗೆ ಇವತ್ತು ದಂಡ ನೀಡುವಂತ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯ ಮಾಡುವಂತ ಶಕ್ತಿಯನ್ನು ಆಗಮಿಸಿ ತಮ್ಮೆಲ್ಲರ ಹಾರೈಕೆಯಿಂದ ಅವರಿಗೆ ನೀಡಿದ್ದೀರಿ ಅಂತ ಹೇಳಿ ತುಂಬಾ ಸಂತೋಷ ಪಡ್ತೇನೆ. ಈ ವರ್ಷ 2024-25ರ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳು, ಯಾಕೆಂತಂದ್ರೆ ಅಧ್ಯಕ್ಷರಿಗೆ ಎಲ್ಲಿಯೂ ಕೂಡ ಒಂದು ಹೆವಿ ಟಾರ್ಗೆಟ್ ನೀಡಿದ ಕಾರ್ಯಕ್ರಮ. ಸೀನಿಯರ್ ಚೇಂಬರ್ ಅಂತ ಹೇಳಿದ್ರೆ ಎಂಜಾಯ್ ಸೀನಿಯರ್ ಚೇಂಬರ್ ಅಂತ ಹೇಳ್ಕೊಂಡು, ಈ ಒಂದು 40ರ ನಂತರ ವಯಸ್ಸಿನಲ್ಲಿ ನಾವು ತುಂಬಾ ಟಾರ್ಗೆಟ್ ಕೊಟ್ಟರೆ ತುಂಬಾ ಕಷ್ಟ ಆಗ್ತದೆ ಸೀನಿಯರ್ ಸದಸ್ಯರಿಗೆ. ಅದಕ್ಕೋಸ್ಕರ ಒಂದು ಮಿತವಾದ ಟಾರ್ಗೆಟ್, ಒಂದು ಲೀಜನ್ಗೆ ಒಂದು ಹೊಸ ಲೀಜನ್ ಮಾಡುವಂಥದ್ದು, ಒಂದು ಪಿಕ್ಚರ್ ಕೊಡುವಂತ ಕಾರ್ಯಕ್ರಮ, ಮತ್ತೊಂದು ಸಮಾಜಕ್ಕೆ ಬೇಕಾಗುವಂತ 5 ಕಾರ್ಯಕ್ರಮಗಳು. ಒಂದು ಜಲಾಧಾರ, ಮತ್ತೊಂದು ವೀಲ್ ಚೇರ್ ನೀಡುವಂಥದ್ದು, ಮತ್ತೊಂದು ಸ್ವಿಮ್ಮಿಂಗ್ ಮಿಷನ್ ನೀಡುವಂಥದ್ದು, ಮತ್ತೊಂದು ಸೇವ್ ಅವರ್ ಪ್ಲಾನೆಟ್ ಅಂತ ಹೇಳ್ಕೊಂಡು ಈ ವರ್ಷ ಈ ಜೂನ್ ತಿಂಗಳ 5ರಿಂದ 11 ತಾರೀಕಿನ ತನಕ ನಮ್ಮ ಪರಿಸರದಲ್ಲಿ ಸಸ್ಯಗಳನ್ನು ನೆಟ್ಟು ಆ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಮತ್ತೊಂದು ಸ್ವಚ್ಛ ಗಂಗಾ ಕಾರ್ಯಕ್ರಮ ಅಂತ ಹೇಳಿ, ಸ್ವಚ್ಛ ಗಂಗಾ ಕಾರ್ಯಕ್ರಮ ಅಂದ್ರೆ ನಿಮ್ಮ ಗಮನಕ್ಕೆ ಬಂದಿರಬಹುದು. ಅದರ ಆ ಒಂದು ಕೆಲಸ ಮಾಡುವ ವ್ಯವಸ್ಥೆಗೆ ನಾವಿನ್ನು ಹೋಗಲಿಲ್ಲ. ನಿಮ್ಮ ಪರಿಸರದಲ್ಲಿರುವಂತಹ ಯಾವುದೇ ಒಂದು ಬಾವಿ ಅಥವಾ ಕೆರೆ ಅಥವಾ ನಿಮ್ಮ ಪರಿಸರದಲ್ಲಿರುವಂತಹ ಹೊಳೆಯನ್ನ ಸ್ವಚ್ಛ ಮಾಡುವಂಥದ್ದು. ಪ್ರಮುಖವಾಗಿ ಬಾವಿ ತುಂಬಾ ಇದೆ ನಮ್ಮ ಪರಿಸರದಲ್ಲಿ. ಅದನ್ನ ನಾವು ಜನರಿಗೆ ಉಪಯೋಗಿಸದಾಗಿ ಮಾಡಿ ಕಸ ಎಲ್ಲ ತುಂಬಿಸಿ ಆ ನೀರನ್ನು ಹಾಳು ಮಾಡಿದ್ದೇವೆ. ಆ ಬಾವಿಯನ್ನು ಸ್ವಚ್ಛಗೊಳಿಸಿ ಅಲ್ಲಿರುವ ಪರಿಸರದ ಜನರಿಗೆ ಅದು ಉಪಯೋಗ ಆಗುವಂತೆ ಮಾಡುವಂಥದ್ದು. ಕೆರೆಗಳನ್ನ ನಾವು ಸ್ವಚ್ಛ ಮಾಡಿದ್ರೆ ಜನರಿಗೂ ಉಪಯೋಗ ಆಗ್ತದೆ, ಮತ್ತೆ ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದು ಉಪಯೋಗ ಆಗುವಂಥದ್ದು ಕೆರೆಯಲ್ಲಿ. ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ವರ್ಷ ನಮ್ಮ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮನ್ನಣೆ ನೀಡುವಂತಹ ಆಯೋಜನೆಗಳನ್ನು ಹಾಕೊಂಡಿದ್ದೇವೆ. ಅಧ್ಯಕ್ಷರು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅಧ್ಯಕ್ಷರು ಪ್ರತಿಯೊಬ್ಬರು ಈಗ 7 ಲೀಜನ್ ಅಧ್ಯಕ್ಷರಿದ್ದೀರಿ. ನಿಮ್ಗೆಲ್ಲರಿಗೂ ಇದು ಅನ್ವಯಿಸ್ತದೆ. ಈಗ ನನ್ನ ಮಾತು, ನಿಮ್ಮ ಲೀಜನ್ ಪರಿಸರದಲ್ಲಿ ಆದಂತಹ ಕಾರ್ಯಕ್ರಮಗಳ ವರದಿಯನ್ನ ಸರಿಯಾದ ಸಮಯಕ್ಕೆ ಕಳಿಸಬೇಕು. ಸರಿಯಾದ ಸಮಯಕ್ಕೆ ಕಳಿಸದಿದ್ದಲ್ಲಿ ಅದು ನಾಳೆ ಲಾಸ್ಟಿಗೆ ನಡೆಯುವಂತ ರಾಷ್ಟ್ರೀಯ ಸಮ್ಮೇಳನದ ಅವಾರ್ಡ್ ಮೀಟಿಂಗಿಗೆ ಅದನ್ನು ಅನ್ವಯಿಸಲಾಗುವುದಿಲ್ಲ. ಆ ಡೇಟ್ ಅಲ್ಲಿ ಯಾಕಂದ್ರೆ ನಿಮ್ಮ ಸರಿಯಾದ ಸಮಯಕ್ಕೆ ಬಂದಂತ ಎಮರ್ಜೆನ್ಸಿ ಸಮಯದಲ್ಲಿ ಆ ಫೈಲ್ ನಮ್ಮ ಮುಂದೆ ಬರ್ತದೆ. ಅಲ್ಲಿ ಸಮಯಕ್ಕೆ ಸರಿಯಾಗಿ ನಿಮ್ಮ ರಿಪೋರ್ಟ್ ಬಂದಿರಬೇಕು. ನೀವು ಮಾಡಿದ ಕಾರ್ಯಕ್ರಮಕ್ಕೆ ಒಳ್ಳೆಯ ಮನ್ನಣೆ ಸಿಗಬೇಕು ಎನ್ನುವುದೇ ನನ್ನ ಉದ್ದೇಶ. ಈಗಾಗಲೇ 24ನೇ ವರ್ಷದಲ್ಲಿ ನಾವು ನಡೀತಿದ್ದೇವೆ ಸೀನಿಯರ್ ಚೇಂಬರ್ ಅಲ್ಲಿ. 24 ವರ್ಷದಲ್ಲಿ ಕೇರಳದಲ್ಲಿ ಆದದ್ದು ಬರೀ 91 ಲೀಜನ್ಗಳು. ತದನಂತರ 14 ವರ್ಷದಲ್ಲಿ ಕರ್ನಾಟಕದಲ್ಲಿ ಆದದ್ದು 68 ಲೀಜನ್ಗಳು. ಕರ್ನಾಟಕದ ಬೆಳವಣಿಗೆ ತುಂಬಾ ಇದೆ ಸೀನಿಯರ್ ಚೇಂಬರ್ ನಲ್ಲಿ. ಅದೇ ಅರಬ್ ದೇಶದಲ್ಲಿ ಇರುವಂತಹ 5 ಲೀಜನ್ಗಳು, ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿರುವಂತಹ 1 ಲೀಜನ್ಗಳು, ಮತ್ತೆ ಈ ವರ್ಷ ಒಂದು ಹೊಸ ಲೀಜನ್ ಅನ್ನ ದುಬೈ ಅವರು ಇನ್ನೊಂದು ಕೊಲ್ಲಿ ರಾಷ್ಟ್ರದಲ್ಲಿ ನಡೆಸಲಿಕ್ಕಿದ್ದಾರೆ. ಈ ವರ್ಷ ಮತ್ತೊಂದು ರಾಷ್ಟ್ರಾಧ್ಯಕ್ಷರಾಗಿ ನನ್ನ ಯೋಜನೆ ಏಕೆಂದರೆ ನಮ್ಮ ಪಕ್ಕದ ರಾಜ್ಯದಲ್ಲಿ ಲೀಜನ್ಗಳನ್ನು ಮಾಡುವಂಥದ್ದು. ಈಗಾಗಲೇ ಗೋವಾದಲ್ಲಿ ಲೀಜನ್ ಮಾಡುವ ಕಾರ್ಯಕ್ರಮಕ್ಕೆ ನಮ್ಮ ಮಣಿಪಾಲ್ ಲೀಜನ್ ಇಂದ ಈಗಾಗಲೇ ಮುಂದೆ ಬಂದಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಮಾಡುವಂತಹ ಲೀಜನ್ಗಳು, ಅದೇ ಮಹಾರಾಷ್ಟ್ರದಲ್ಲಿ ಮತ್ತು ಗೋವಾ ಮತ್ತು ಕೊಚ್ಚಿನಲ್ಲಿ ಈಗಾಗಲೇ 2 ಲೀಜನ್ಗಳು ಮುಂದಿನ ತಿಂಗಳಲ್ಲಿ ಬರಲಿಕ್ಕಿದೆ. ಈ ವರ್ಷ ಕರ್ನಾಟಕದಲ್ಲಿ ಸದಸ್ಯರ ಒಂದು 100 ಲೀಜನ್ ಮಾಡುವ 100 ಹಂತಕ್ಕೆ ತಲುಪ 68 ಲೀಜನ್ಗಳಿವೆ. ಉಳಿದ ಲೀಜನ್ಗಳನ್ನು ಮಾಡುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಈ ವರ್ಷ 4 ರಾಷ್ಟ್ರೀಯ ಉಪಾಧ್ಯಕ್ಷರಿದ್ದಾರೆ. 4 ರಾಷ್ಟ್ರೀಯ ಉಪಾಧ್ಯಕ್ಷರು ಸೇರಿ ಒಬ್ಬರು 10 ಲೀಜನ್ ಮಾಡಿದ್ರು ಕೂಡ ನಾವು 100ರ ಗಡಿದಾಗ್ತೇವೆ.
ಹುಸೇನ್ ಐಕಾಡಿ ಅವರು ಈಗಾಗಲೇ 5 ಲೀಜನ್ ಹೆಸರನ್ನ ನನಗೆ ಕೊಟ್ಟಿದ್ದಾರೆ. ಅವರು ಆ 5 ಲೀಜನ್ ಮಾಡಿ ಮತ್ತೆ 5 ಲೀಜನ್ಗೆ ಆದಷ್ಟು ಬೇಗ ಮುಂದುವರೆದು ಒಳ್ಳೆಯದು. ಒಂದು ಅತ್ಯುತ್ತಮ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಮೂಡಿ ಬರಬೇಕಂತ ಹೇಳ್ಕೊಂಡು ಕೂಡ ನಾನು ನಮ್ಮಲ್ಲಿ ಆಗ್ತದೆ. ಯಾಕಂದ್ರೆ ವಾಕ್ಚಾತುರ್ಯ ನಿಮ್ದು ಬಹಳಷ್ಟು ಚೆನ್ನಾಗಿದೆ. ಈ ಒಂದು ಮತ್ತೆ ನಾಳ್ದು ನಮ್ಮ ಕರ್ನಾಟಕದ PhD ಕಾರ್ಯಕ್ರಮ ಅಧ್ಯಕ್ಷರು ಇದನ್ನು ಗಮನಕ್ಕೆ ಕೇಳ್ಕೊಳ್ಳಿ. ಆ PhD ಕಾರ್ಯಕ್ರಮದಲ್ಲಿ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ಮತ್ತೆ ನಿಮ್ಮ ಲೀಜನ್ ನಲ್ಲಿರುವಂತ ಆಕ್ಟಿವ್ ಮೆಂಬರ್ ಅನ್ನ ಕರ್ಕೊಂಡು ಬರಬೇಕು. ವೈಸ್ ಪ್ರೆಸಿಡೆಂಟ್ಗಳು ಅಲ್ಲಿ ವರ್ಷ ಉದ್ದದ ಪ್ಲಾನ್ ಆಫ್ ಆಕ್ಷನ್ ನಿಮಗೆ ನೀಡಲಾಗ್ತದೆ. ಅಧಿಕಾರಿ ವರ್ಗಗಳು ಬರ್ತಾರೆ ಆ ಕಾರ್ಯಕ್ರಮದಲ್ಲಿ. ಮತ್ತೆ ನಿಮಗೆ ಆ ಅವಾರ್ಡ್ ಬಿಲ್ಡಿಂಗ್ ಮತ್ತು ರಿಪೋರ್ಟ್ ಅನ್ನ ಯಾವ ರೀತಿ ಕಳಿಸುವ ವಿಚಾರಗಳು ಕೂಡ ಅಲ್ಲಿ ನಿಮಗೆ ದೊರೆಯುತ್ತದೆ. ಈಗ ಈ ತಿಂಗಳ 23ರಂದು ಮ್ಯಾಂಗ್ಳೂರಿನ ಆತಿಥ್ಯದಲ್ಲಿ 4 ಏರಿಯಾದ ಎಲ್ಲ ರೀಜನ್ಗಳ ಸದಸ್ಯರು ಅಲ್ಲಿ ಭಾಗವಹಿಸ್ತಾರೆ. ಕರ್ನಾಟಕದವರಿಗೆ ಈ ಸರಿ ಒಂದೇ ದಿಕ್ಕಲ್ಲಿ PhD ಕಾರ್ಯಕ್ರಮ, ಕೇರಳದಲ್ಲಿ 2 ನಡೆಯುತ್ತದೆ. ಈಗ ಅವರಿಗೆ ಬರುವ ಒಂದು ವ್ಯವಸ್ಥೆಗಳಲ್ಲಿ ಕಷ್ಟ ಆಗುವ ಉದ್ದೇಶಕ್ಕೋಸ್ಕರ ಕರ್ನಾಟಕದಲ್ಲಿ 1. ಮತ್ತೆ ಈ ವರ್ಷ ಹೆಚ್ಚಿನ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ನಡೆಯುತ್ತಿದೆ. ರಾಷ್ಟ್ರೀಯ ಪ್ರಾಂತೀಯ ಸಮ್ಮೇಳನ ಆಗಲಿ, ರಾಷ್ಟ್ರೀಯ ಸಮ್ಮೇಳನ ಬ್ಯಾಂಗ್ಳೂರಿನಲ್ಲಿ ನಡೆಯಲಿಕ್ಕಿದೆ. ಪ್ರಾಂತೀಯ ಸಮ್ಮೇಳನಗಳು ಕೂಡ ನಿಮ್ಮ ಏರಿಯಾದ ಪ್ರಾಂತೀಯ ಸಮ್ಮೇಳನ ಕರ್ನಾಟಕ 2 ಏರಿಯಾದ ಇದುಗಳು ಇಲ್ಲಿ ಕುಂದಾಪುರದ ಆತಿಥ್ಯದಲ್ಲಿ ನಡೆಯಲಿಕ್ಕಿದೆ. ಮತ್ತೆ ಇನ್ನೊಂದು ಪ್ರಾಂತೀಯ ಸಮ್ಮೇಳನ ಮಡಿಕೇರಿಯಲ್ಲಿ ಶುಂಠಿಕೊಪ್ಪ ಅಲ್ಲಿ ಅವರ ಲೀಜನ್ ನಲ್ಲಿ ನಡೆಯಲಿಕ್ಕಿದೆ. ಈ ವರ್ಷ 4 ರಾಷ್ಟ್ರೀಯ ಪ್ರಾಂತೀಯ ಸಮ್ಮೇಳನಗಳು ನಮ್ಮ ಇದರಲ್ಲಿ ನಡೆಯಲಿಕ್ಕಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹೆಚ್ಚಾಗಿ ಭಾಗವಹಿಸಿ. ಮತ್ತೊಂದು ಅಧ್ಯಕ್ಷರೇ, PhD ಕಾರ್ಯಕ್ರಮದ ತಮ್ಮ ಏನು ನೀವು ರಿಜಿಸ್ಟ್ರೇಷನ್ ಮಾಡಿದ್ದೀರಿ ಅದನ್ನು ನಮಗೆ ಕಳಿಸಬೇಕು. ಅದು ಅವಾರ್ಡ್ ಜಡ್ಜಿಂಗಲ್ಲಿ ಕನ್ಸಿಡರ್ ಆಗ್ತದೆ. PhD ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಚಾರಗಳು ನಾಳ್ದು PhD ಮೀಟಿಂಗ್ಗೆ ತಪ್ಪದೆ ಬನ್ನಿ ಕರ್ನಾಟಕ. ಯಾಕಂದ್ರೆ ಇಲ್ಲಿ ಕನ್ನಡಿಗರೇ ತರಬೇತುದಾರರು ಇರ್ತಾರೆ ಕರ್ನಾಟಕದಲ್ಲಿ ಆಗುವಾಗ. ಬೇರೆ ದಿಕ್ಕಿಗೆ ಹೋದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಈ ವರ್ಷದ ಈ ಒಂದು ಅಧ್ಯಕ್ಷಾವಧಿಯ ಸಮಯವನ್ನ ನಿಮ್ಮದೇ ಆದ ಒಂದು ಹೆಜ್ಜೆ ಗುರುತುಗಳನ್ನ ನಿಮ್ಮ ಪರಿಸರದಲ್ಲಿ ಮಾಡಿ ಅಂತ ಹೇಳಿ ನಾನು ಸಂತೋಷ. ಆ ವರ್ಷವನ್ನ ಮತ್ತೊಂದು ಇವತ್ತು ಕೆಲವೊಂದು ವಿಚಾರಗಳಿರ್ತದೆ ನಮ್ದು. ಆವಾಗ ಸ್ವಲ್ಪ ಗಮನಿಸಬಹುದು. ಮೊದಲು ಬಂದಾಗ ನಮ್ಮ ನಿಕಟ ಪೂರ್ವ ಅಧ್ಯಕ್ಷರು ಇಲ್ಲದ ಕಾರಣ ಅಧ್ಯಕ್ಷರಿಗೆ ಓತನ್ನು ನಾನು ಕೊಡ್ಬೇಕಾಯ್ತು. ಅವರು ಏನು ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಆದರೂ ಕೂಡ ಎಲ್ಲಿಯೂ ಕೂಡ ಸಭೆಯ ಜಾಗದಾಗ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದೀರಾ. ಉಡುಪಿ ಕೌಶಲ್ ಅವರು ಯಾಕಂದ್ರೆ ಸ್ಥಾಪಕ ಅಧ್ಯಕ್ಷರು ಮತ್ತೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಕೂಡ ಮಾರ್ಗದರ್ಶನದೊಂದಿಗೆ ಆ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿ ಈ ವರ್ಷದ ಪ್ರಾಂತೀಯ ಸಮ್ಮೇಳನ ಹಾಗೂ ರಾಷ್ಟ್ರೀಯ ಸಮ್ಮೇಳನದಲ್ಲೂ ಕೂಡ ತಮ್ಮ ಇರುವಿಕೆ ಹಾಗೂ ನಿಮ್ಮ ಸಾಧನೆಗಳನ್ನು ಕೊಟ್ಟು ಅಲ್ಲಿ ಮನ್ನಣೆಗಳನ್ನ ಪಡೆಯಬೇಕು ಎನ್ನುವುದು ನನ್ನ ಆಶಯ ತಮ್ಮೆಲ್ಲರದ್ದು. ಯಾಕಂದ್ರೆ ನಾನು ಈ ವರ್ಷ ಕರ್ನಾಟಕದ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಮ್ಮ ಕರ್ನಾಟಕದವರನ್ನ ಜಾಸ್ತಿ ಗುರುತಿಸಬೇಕು ಎಂಬುದು ನನ್ನ ನಂಬಲ್ಲ. ಆ ವೇದಿಕೆ ಅದಕ್ಕೋಸ್ಕರ ತಾವೆಲ್ಲರೂ ನನ್ನ ಜೊತೆ ಬಂದರೆ ನನ್ನ ಒಬ್ಬನ ವರ್ಷ ಅಲ್ಲ, ನಿಮ್ಮೆಲ್ಲರ ವರ್ಷ. ನನ್ನ ಜೊತೆಗೆ ನೀವು ಕೂಡ ನಿಮ್ಮ ಹೆಜ್ಜೆ ಗುರುತುಗಳನ್ನ ತಮ್ಮ ಪರಿಸರದಲ್ಲಿ ನೀಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಪರಿಸರದಲ್ಲಿ ಸೀನಿಯರ್ ಚೇಂಬರ್ ಬೇಕು ಅನ್ನುವ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತ ಶುಭ ಹಾರೈಸುತ್ತಾ ಈ ಒಂದು ಸಂದರ್ಭದಲ್ಲಿ ಹೊಸ ಖಜಾಂಚಿ ಮತ್ತು ಕಾರ್ಯದರ್ಶಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರ ಪಿನ್ನನ್ನು ನೀಡಿ ಗೌರವಿಸುತ್ತಿಲ್ಲ. ತುಂಬ ಸಂತೋಷ.